ಬಾಸ್ 17ನೇ ಸಂಚಿಕೆ. ಬೆಳಗ್ಗೆ ಗುಲಾಮರೆಲ್ಲ ನೆಲದ ಮೇಲೆ ಮಲಗಿರುತ್ತಾರೆ. ಎಲ್ಲರೂ ಎದ್ದು ಚಹಾ ಕುಡಿಯುತ್ತಾರೆ. ನಂತರ 8 ಗಂಟೆಗೆ ಜಮೀನ್ದಾರರೆಲ್ಲರೂ ಏಳುತ್ತಾರೆ. ಎದ್ದ ನಂತರ ಗುಲಾಮರೆಲ್ಲ ಜಮೀನ್ದಾರರಿಗೆ ಕಾಲು ತೊಳೆದು ಆಮೇಲೆ ಎಣ್ಣೆ ತೆಕ್ಕಿ ಸ್ನಾನಕ್ಕೆ ಕಳುಹಿಸುತ್ತಾರೆ. ಆ ಮಧ್ಯೆ ಹುಚ್ಚ ವೆಂಕಟ್ ತಮ್ಮ ಸೇನೆ ಸದಸ್ಯರಿಗೆ ದೀಪಾವಳಿ ಶುಭಾಶಯ ತಿಳಿಸುತ್ತಾರೆ. ನಂತರ ಪೂಜಾ ಗಾಂಧಿ ತಮಗೆ ಗಂಡು ಹುಡುಕಿ ಮದುವೆ ಮಾಡುವಂತೆ ಅಣ್ಣನಾದ ಹುಚ್ಚ ವೆಂಕಟ್ ಹತ್ತಿರ ಹೇಳುತ್ತಾಳೆ. ಅದನ್ನು ಚಂದನ್ ಬಿಗ್ ಬಾಸ್ ಹತ್ತಿರ ವಿನಂತಿಸಿಕೊಳ್ಳುತ್ತಾನೆ. ಆಮೇಲೆ ಅಯ್ಯಪ್ಪ ಪೂಜಾ ಗಾಂಧಿಗೆ ಕಣ್ಣು ಹೊಡೆದ ಎಂದು 2 ಕೈ ಮೇಲೆ ಮಾಡಿ ನಿಲ್ಲುವಂತೆ ಶಿಕ್ಷೆ ಕೊಡುತ್ತಾಳೆ. ನಂತರ ಬಿಗ್ ಬಾಸ್ ಕಾಯಿ ಕಡಲೆ ಜಲೇಬಿ ಮಾಡುವಂತೆ ಗುಲಾಮರಿಗೆ ಹೇಳುತ್ತಾರೆ. ಆಮೇಲೆ ಕೃತಿಕಾ ಮಸಾಜ್ ಮಾಡುವಾಗ ಕಿಟ್ಟಿ ಕೈ ಇಸ್ಕಿದ್ದಾನೆ ಮತ್ತು ಡ್ಯಾನ್ಸ್ ಮಾಡುವಾಗ ಮೈಯೆಲ್ಲ ನೋಡ್ತಾನೆ ಎಂದು ಶ್ರುತಿ ಹತ್ತಿರ ಬಂದು ಅಳುತ್ತಾಳೆ. ಅನಂತರ ಊಟ ಮಾಡಿಸುವಾಗ ಸುನಾಮಿ ಕಿಟ್ಟಿ ಕೈ ಕಚ್ಚಿದ ಎಂದು ಕೃತಿಕಾ ಹುಚ್ಚ ವೆಂಕಟ್ಗೆ ಹೇಳಿ ಕೂಗಾಡುತ್ತಾಳೆ. ವೆಂಕಟ್ ಅದನ್ನು ಕಿಟ್ಟಿಗೆ ಕೇಳಲು ಬಂದಾಗ ಕಿಟ್ಟಿ ಮತ್ತು ಕೃತಿಕಾ ಟಾಸ್ಕ್ ಮಾಡಲ್ಲ ಎಂದು ಹೇಳುತ್ತಾರೆ. ಆಮೇಲೆ ಆನಂದ್ ಕಿಟ್ಟಿಗೆ ಸಾರಿ ಕೇಳುವಂತೆ ಹೇಳುತ್ತಾರೆ. ಅದರ ಪ್ರಕಾರ ಕಿಟ್ಟಿ ಕೃತಿಕಾಗೆ ಸಾರಿ ಕೇಳುತ್ತಾರೆ. ಆಮೇಲೆ ಕಿಟ್ಟಿಗೆ ಬಿಗ್ ಬಾಸ್ ಕರೆದು ಕೃತಿಕಾಗೆ ಆರೋಪಿ ಹೊರಿಸಲು ಸೀಕ್ರೆಟ್ ಟಾಸ್ಕ್ ಕೊಡಲಾಗಿತ್ತು ಎಂದು ಹೇಳುತ್ತಾರೆ. ಆದರೆ ಅದನ್ನು ಕಿಟ್ಟಿ ಯಾರಿಗೂ ಹೇಳಬಾರದು ಎಂದು ಬಿಗ್ ಬಾಸ್ ಆದೇಶಿಸುತ್ತಾರೆ. ಗುಲಾಮರೆಲ್ಲ ಸೇರಿ ಬಿಗ್ ಬಾಸ್ ಕೊಟ್ಟ ಕಾಯಿ ಕಡುಬು ಜಲೇಬಿ ಟಾಸ್ಕ್ ಅನ್ನು ಮಾಡುತ್ತಾರೆ. ಆಮೇಲೆ ಬಿಗ್ ಬಾಸ್ ಆನಂದ್ ಅವರನ್ನು ಕರೆದು ಗುಲಾಮ್ ಮತ್ತು ಅರಸರನ್ನು ಮಾಡಿದ ಟಾಸ್ಕ್ಗೆ ಅಂಕ ಕೊಡುವಂತೆ ಹೇಳುತ್ತಾರೆ. ಆಮೇಲೆ ಬಿಗ್ ಬಾಸ್ ಕೆಲವು ಗುಲಾಮರನ್ನು ಅರಸರನ್ನಾಗಿ ಪರಿವರ್ತಿಸುತ್ತಾರೆ. ವೆಂಕಟ್, ಕಿಟ್ಟಿ ತಮ್ಮ ಪದಕವನ್ನು ರೆಹಮಾನ್ ಮತ್ತು ಚಂದನ್ಗೆ ಕೊಟ್ಟು ತಾವು ಗುಲಾಮರಾಗುತ್ತಾರೆ. ಪರಿವರ್ತನವಾಗುವ ಮನೆಯ ವಾತಾವರಣದ ಬಗ್ಗೆ ಆನಂದ್ ಹುಚ್ಚ ವೆಂಕಟ್ರನ್ನು ಎಚ್ಚರಿಸುತ್ತಾರೆ. ಸಮಾಧಾನದಿಂದ ಟಾಸ್ಕ್ ಮಾಡುವಂತೆ ಹೇಳ್ತಾರೆ. ಆಮೇಲೆ ಯಜಮಾನರಾದ ರೆಹಮಾನ್, ಚಂದನ್, ಭಾವನಾ ಮತ್ತು ಶ್ರುತಿ ಹರಾಜು ಪ್ರಕ್ರಿಯೆಯಿಂದ ಗುಲಾಮರನ್ನು ಖರೀದಿಸುತ್ತಾರೆ. ಹುಚ್ಚ ವೆಂಕಟ್ ತಮ್ಮ ಹರಾಜು ಕೊಡಬೇಡಿ ಎಂದು ಆನಂದ್ ಹತ್ತಿರ ಹೇಳುತ್ತಾರೆ. ಆದರೂ ಆನಂದ್ ಹರಾಜು ಹಾಕುತ್ತಾರೆ. ರೆಹಮಾನ್ ಹುಚ್ಚ ವೆಂಕಟ್ರನ್ನು ಅರಸರಾಗಿ ಚೆನ್ನಾಗಿ ಬೈಯುತ್ತಾರೆ. ಮಲ್ಟಿನ್ಯಾಷನಲ್ ಸ್ಟಾರ್ ನೀನು, ಶ್ರುತಿಗಿಂತ ದೊಡ್ಡ ಸ್ಟಾರ ನೀನು ಎಂದು ಚೆನ್ನಾಗಿ ಉಗಿದು ಉಪ್ಪಾಕ್ತಾರೆ. ಹುಚ್ಚ ವೆಂಕಟ್ ಮುಖ ನೋಡುವಂತಿತ್ತು. ಆಗ ಎಲ್ಲರೂ ಹುಚ್ಚ ವೆಂಕಟ್ಗೆ ಟಾಸ್ಕ್ ಮಾಡುವಂತೆ ಬಲವಂತ ಮಾಡುತ್ತಾರೆ. ಚಂದನ್ ಹುಚ್ಚ ವೆಂಕಟ್ಗೆ ನೀವು ಮಾತನಾಡಿದ್ದೆಲ್ಲ ಓಡು ಎಂದು ಹೇಳುತ್ತಾರೆ. ರೆಹಮಾನ್ ವೆಂಕಟ್ಗೆ ವಾಯ್ಸ್ ಡೌನ್ ಮಾಡು ಎಂದು ಹೇಳುತ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಎಂದು ತಿಳಿಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ.